ತೆರಿಗೆ ನವೀಕರಣಗಳ ಪ್ರಕಾರ ಭಾರತದ ಸರ್ಕಾರವು 350 ಸಿಸಿಗಿಂತ ಹೆಚ್ಚಿನ ಎಂಜಿನ್ ಸಾಮರ್ಥ್ಯ ಹೊಂದಿರುವ ಬೈಕ್ಗಳ ಮೇಲೆ ಶೇಕಡಾ 40% ಜಿಎಸ್ಟಿ ವಿಧಿಸಲು ನಿರ್ಧರಿಸಿದೆ. ಎಸ್ ವೀಕ್ಷಕರೇ, ಉದಾಹರಣೆಗೆ ನೀವು 2 ಲಕ್ಷ ಮೌಲ್ಯದ ಬೈಕ್ ಖರೀದಿಸಿದ್ರೆ ಅದಕ್ಕೆ ಹೆಚ್ಚುವರಿಯಾಗಿ 80,000 ತೆರಿಗೆ ಪಾವತಿಸಬೇಕಾಗುತ್ತದೆ. ಅಂದರೆ ಬೈಕ್ ಬೆಲೆ 2,80,000 ವರೆಗೆ ಏರಿಕೆಯಾಗಲಿದೆ. ಇನ್ನು ಈ ನಿಯಮವು 2025 ಸೆಪ್ಟೆಂಬರ್ 3ರಿಂದ ಜಾರಿಯಾಗಲಿದೆ. ಸರ್ಕಾರದ ಈ ನಿರ್ಧಾರದ ಹಿಂದಿನ ಕಾರಣವನ್ನ ನೋಡುವುದಾದ್ರೆ, ದೊಡ್ಡ ಎಂಜಿನ್ ಬೈಕ್ಗಳು ಸಾಮಾನ್ಯವಾಗಿ ಲಕ್ಸುರಿ ಸೆಗ್ಮೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ವಾಹನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವ ಮೂಲಕ ಸರ್ಕಾರದ ಆದಾಯವನ್ನು ಹೆಚ್ಚಿಸುವ ಉದ್ದೇಶವಿದಾಗಿದೆ. ಇದೇ ವೇಳೆ 350 ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳ ಮೇಲೆ ತೆರಿಗೆ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಈ ಕ್ರಮವು ಯುವ ಜನತೆಗೆ ಮತ್ತು ಬೈಕ್ ಲವರ್ಸ್ಗಳಿಗೆ ತೊಂದರೆ ಉಂಟು ಮಾಡಬಹುದು. ಮಧ್ಯಮ ವರ್ಗದವರಿಗೆ ಇದು ಹೆಚ್ಚುವರಿ ಹೊರೆ ಆಗಲಿದೆ ಎಂದು ತಿಳಿಸಿದ್ದಾರೆ. ಒಟ್ನಲ್ಲಿ ಇನ್ಮುಂದೆ 350 ಸಿಸಿ ಮೇಲ್ಪಟ್ಟ ಬೈಕ್ಗಳ ಕನಸು ಕಾಣುವವರು ತಮ್ಮ ಖರ್ಚಿನ ಲೆಕ್ಕಾಚಾರವನ್ನು ಕೂಡ ಮರುಪರಿಶೀಲಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ.